ಹಾಯ್ ಫುಡೀಸ್, ವೆಲ್ಕಮ್ ಟು ಸೌಮ್ಯ ಫುಡೋಸ್. ಇವತ್ತಿನ ಸ್ಪೆಷಲ್ ರೆಸಿಪಿ ಏನಪ್ಪಾ ಅಂತಂದ್ರೆ ಟೊಮೊಟೊ ಪಡ್ಡನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ನೋಡಿ, ಟೊಮೊಟೊ ಪಡ್ಡ ಇದೇನಪ್ಪ ಹೆಸರು ಈ ತರ ಇದೆ ಅನ್ಕೋಬಿಡಿ, ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಸೊ ಅದನ್ನ ಯಾವ ರೀತಿ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಮೇಲೆ ಒತ್ತಿ ಮತ್ತೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಮೊದಲಿಗೆ ಇಲ್ಲಿ ನಾವು ಒಂದು ಮಿಕ್ಸಿ ಜಾರನ್ನು ತಗೊಂಡು ಅದಕ್ಕೆ 1 ಬೌಲಷ್ಟು ಅಕ್ಕಿ ಹಿಟ್ಟು, ಮತ್ತೆ ಒಂದು ಅರ್ಧ ಬೌಲಷ್ಟು ಗೋಧಿ ಹಿಟ್ಟು, ಒಂದು 1/4 ಬೌಲಷ್ಟು ಕಡಲೆ ಹಿಟ್ಟನ್ನ ಹಾಕೋಬೇಕು. ಇಷ್ಟು ಹಾಕಿ ಇದಕ್ಕೆ ನಾವು ಇವಾಗ 2 ಮೀಡಿಯಂ ಸೈಜಿನ ಟೊಮೊಟೊ ಹಣ್ಣನ್ನ ಹಾಕೋಬೇಕು. ಅದಾದ್ಮೇಲೆ ಒಂದು ಬೌಲಷ್ಟು ಮೊಸರನ್ನ ಹಾಕೋಬೇಕು. ಇದಾದ್ಮೇಲೆ ನೆನೆಸಿರ್ತಕ್ಕಂತಹ ಬ್ಯಾಡಗಿ ಮೆಣಸಿನ್ಕಾಯಿನ ಒಂದು 3ರಿಂದ 4 ಈ ತರ ನೀರಲ್ಲಿ ನೆನೆಸಿರ್ತಕ್ಕಂಥ ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕೊಂಡು ಸ್ವಲ್ಪ ನೀರನ್ನ ಹಾಕೊಂಡು ಇದನ್ನ ಚೆನ್ನಾಗಿ ನೈಸಾಗಿ ರುಬ್ಕೋಬೇಕು. ಇದನ್ನ ನೀವು ದೋಸೆ ಪಡ್ಡಿನ ಅದಕ್ಕೆ ಕರೆಕ್ಟಾಗಿ ಈ ತರ ರುಬ್ಕೋಬೇಕು. ಇದನ್ನೆಲ್ಲ ರುಬ್ಕೊಂಡ್ಮೇಲೆ ಇದನ್ನ ನೀವು ಒಂದು ಬೌಲ್ಗೆ ತೆಗಿಬೇಕು. ಅದಾದ್ಮೇಲೆ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು 1 ಟೇಬಲ್ ಸ್ಪೂನ್ ಅಷ್ಟು ಉಪ್ಪನ್ನ ಹಾಕೋಬೇಕು. ಅದಾದ್ಮೇಲೆ ಇದಕ್ಕೆ 1/4 ಟೇಬಲ್ ಸ್ಪೂನ್ ಅಷ್ಟು ಅಡಿಗೆ ಸೋಡಾ ಕೂಡ ಹಾಕ್ಬೇಕು. ಸೊ ಇನ್ಸ್ಟೆಂಟ್ ಆಗಿ ಮಾಡೋದ್ರಿಂದ ಅಡಿಗೆ ಸೋಡಾ ಕೂಡ ಇದಕ್ಕೆ ಯೂಸ್ ಮಾಡಬೇಕು. ಇವೆರಡು ಪದಾರ್ಥ ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು. ಇದೆಲ್ಲ ಆದ್ಮೇಲೆ ಇವಾಗ ಕಾದಿರ್ತಕ್ಕಂತಹ ಪಡ್ಡಿನ ಹಂಚಿಗೆ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ ಇದಾದ್ಮೇಲೆ ಇವಾಗ ನಾವು ಮಿಕ್ಸ್ ಮಾಡಿರ್ತಕ್ಕಂತಹ ಪಡ್ಡಿನ ಮಿಶ್ರಣ ಇದೆಯಲ್ಲ, ಇದನ್ನ ಹಾಕ್ಬೇಕು. ಸೊ ನೋಡಿ, ಇದೇ ತರ ಸ್ವಲ್ಪ ಸ್ವಲ್ಪ ಹಾಕಿ ಅದು ಉಬ್ಬೋದ್ರಿಂದ ನೀವು ಅದನ್ನ 3/4 ಭಾಗದಷ್ಟು ಪಡ್ಡನ್ನ ಹಿಟ್ಟನ್ನ ಹಾಕಿ ಅದನ್ನ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು 5 ನಿಮಿಷಗಳ ಕಾಲ ಬಿಟ್ಟಾಗ ಈ ತರ ಬೆಂದಿರುತ್ತೆ. ಸೊ ಅದಾದ್ಮೇಲೆ ಇದನ್ನ ನಾವು ಇನ್ನೊಂದು ಸೈಡು ಮತ್ತೆ ಇದನ್ನ ಈ ತರ ತಿರುಗಿಸಿ ಮತ್ತೆ ಒಂದು 5ರಿಂದ 10 ನಿಮಿಷಗಳ ಕಾಲ ಇದನ್ನ ನಾವು ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಬೇಕು. ಸೊ ಹೈ ಫ್ಲೇಮಲ್ಲಿ ಬೇಯಿಸೋದ್ರಿಂದ ಏನಾಗುತ್ತೆ, ಇದು ಒಳಗಡೆ ಬೇಯಲ್ಲ. ಸೊ ಅದಕ್ಕೆ ನಾವೇನು ಮಾಡಬೇಕು, ಮೀಡಿಯಂ ಫ್ಲೇಮಲ್ಲಿ ಇದನ್ನು ನಾವು ಕಮ್ಮಿ ಅಂದ್ರೂ ಒಂದು 5ರಿಂದ 10 ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮ್ ಇಟ್ಟು ಇದನ್ನ ಮತ್ತೆ ಈ ತರ ಇನ್ನೊಂದು ಸೈಡ್ ತಿರುಗಿ ಹಾಕಿದ್ಮೇಲೆ ಇದನ್ನ ಒಂದು ಲಿಡ್ನ ಕ್ಲೋಸ್ ಮಾಡಿ ಮತ್ತೆ ಒಂದು 2 ನಿಮಿಷ ಬಿಟ್ಟು ತೆಗೆದ್ರೆ ನೋಡಿ, ಬಿಸಿ ಬಿಸಿ ಆಗಿರುವಂತಹ ಟೊಮೊಟೊ ಪಡ್ಡು ರೆಡಿ ಆಯ್ತು. ಇದನ್ನ ನೀವು ಈ ಬ್ಯಾಟರ್ ಅನ್ನ ದೋಸೆ ಕೂಡ ಮಾಡ್ಕೋಬಹುದು. ಸೊ ಇದಕ್ಕೆ ನೀವು ಇವಾಗ ಹೆಚ್ಚಿರ್ತಕ್ಕಂಥ ಈರುಳ್ಳಿ, ಕ್ಯಾರೆಟು, ನಿಮಗೆ ಯಾವ ತರಕಾರಿ ಇಷ್ಟನೋ ಆ ತರಕಾರಿ ಹಾಕಿ ಅದನ್ನ ಪಡ್ಡ ಒಯ್ದ್ರೆ ಇನ್ನೂ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ನೋಡಿ, ಇಲ್ಲಿ ನಾವು ಕ್ಯಾರೆಟು ಆಮೇಲೆ ಕೊತ್ತಂಬರಿ ಸೊಪ್ಪು, ಈರುಳ್ಳಿನ ಹಾಕಿ ಮತ್ತೆ ಮಿಶ್ರಣ ಮಾಡಿ ಇವಾಗ ಮೊದಲಿಗೆ ಫಸ್ಟಿಗೆ ಪ್ಲೈನ್ ಪಡ್ಡನ್ನ ಮಾಡಿದ್ವಿ, ಬಟ್ ಇವಾಗ ತರಕಾರಿನ ಹಾಕಿ ಮಾಡೋದ್ರಿಂದ ಟೇಸ್ಟ್ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಆ ಈರುಳ್ಳಿ ಮಧ್ಯೆ ಮಧ್ಯೆ ಸಿಗೋದ್ರಿಂದ ಅದ್ರ ಸ್ವೀಟ್ನೆಸ್ಗೆ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಇರುತ್ತೆ. ಸೊ ಇದೇ ತರ ಇದನ್ನು ಕೂಡ ಬೇಯಿಸಿ ಸರ್ವ್ ಮಾಡಿದ್ರೆ ಬಿಸಿ ಬಿಸಿ ಆಗಿರುವಂತಹ ಟೊಮೆಟೊ ಪಡ್ಡು ರೆಡಿ. ಸೊ ನೋಡಿದ್ರಲ್ಲ, ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು, ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಮ್ಮ ಪೇಜನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.